ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲ ವಬರಕಾತು. ಪ್ರೀತಿಯ ವಿಶ್ವಾಸಿಗಳೇ, ಶಾಬಾನ್ 15ರ ಬಳಿಕ ಅಂದರೆ ಲೈಲತುಲ್ ಬರಾಅ ಶಬೆ ಬರಾತ್ನ ಬಳಿಕ ರಂಜಾನ್ ತನಕ ಇರುವಂತಹ ದಿನಗಳಲ್ಲಿ ಉಪವಾಸ ಆಚರಿಸುವುದು ಹರಾಮ್ ಅಂತೆ. ಹೌದೇ? ಆ ದಿನಗಳಲ್ಲಿ ಉಪವಾಸ ಹಿಡಿದರೆ ಅದು ಸಿಂಧುವಾಗುವುದಿಲ್ಲ ಅಂತೆ. ಹೌದಾ? ಹಾಗಾದರೆ ಹರಾಮ್ ಆಗುವಂತಹ ಉಪವಾಸಗಳು ಯಾವುದೆಲ್ಲ? ಯಾವೆಲ್ಲ ಉಪವಾಸವನ್ನು ಆಚರಿಸುವುದು ಹರಾಮ್ ಇಲ್ಲ? ವರ್ಷದ ಯಾವೆಲ್ಲ ದಿನಗಳಲ್ಲಿ ಉಪವಾಸ ಆಚರಿಸಲು ಹರಾಮ್ ಆಗಿದೆ, ನಿಷಿದ್ಧವಾಗಿದೆ ಎಂಬೆಲ್ಲ ವಿಷಯಗಳನ್ನು ಇನ್ಶಾಅಲ್ಲಾ ನೋಡೋಣ. ಪ್ರಥಮವಾಗಿ, ಶಾಬಾನ್ 15ರ ಬಳಿಕ ಅಂದ್ರೆ ಶಬೆ ಬರಾತ್ನ ಬಳಿಕ ಇರುವಂತಹ ರಂಜಾನ್ ತನಕ ಇರುವ ದಿನಗಳಲ್ಲಿ ಉಪವಾಸ ಆಚರಿಸಲು ಹರಾಮ್ ಇಲ್ಲ. ಯಾವೆಲ್ಲ ಉಪವಾಸ ಅಂದ್ರೆ, ಒಂದನೆಯದ್ದಾಗಿ ವಾಡಿಕೆಯಲ್ಲಿರುವಂತಹ ಉಪವಾಸ. ವಾಡಿಕೆ ಅಂದ್ರೆ ಉದಾಹರಣೆಯಾಗಿ ಹೇಳ್ತೇನೆ, ನಾವು ಪ್ರತಿ ಸೋಮವಾರದಂದು ಉಪವಾಸ ಆಚರಿಸಲು ಸುನ್ನತ್ತಾಗಿದೆ. ಅದೇ ರೀತಿ ಪ್ರತಿ ಗುರುವಾರದಂದು ಉಪವಾಸ ಆಚರಿಸಲು ಸುನ್ನತ್ತಾಗಿದೆ. ಅಂತಹ ಉಪವಾಸವನ್ನು ನಾವು ಮುಂಚಿನಿಂದಲೇ ವಾಡಿಕೆಯಾಗಿ ಹಿಡಿದುಕೊಂಡು ಬರ್ತಾ ಇದ್ದೇವೆ, ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಆ ಉಪವಾಸಗಳನ್ನು ಶಾಬಾನ್ 15ರ ಬಳಿಕ ಇರುವಂತಹ ದಿನಗಳಲ್ಲಿ, ಸೋಮವಾರ, ಗುರುವಾರದಂತಹ ದಿನಗಳಲ್ಲಿ ಆಚರಿಸಬಹುದು, ತೊಂದರೆ ಇಲ್ಲ, ಹರಾಮ್ ಆಗುವುದಿಲ್ಲ. ಆ ಉಪವಾಸ ಸಿಂಧು ಆಗುತ್ತದೆ. ಒಂದು. ಎರಡನೆಯದ್ದಾಗಿ, ಕಫಾರತನ ಉಪವಾಸ, ಪ್ರಾಯಶ್ಚಿತವಾಗಿ ಬಾಕಿ ಇರುವಂತಹ ಹಿಡಿಯಲು ಕಡ್ಡಾಯವಾದಂತಹ ಉಪವಾಸ. ಆ ಉಪವಾಸವನ್ನು ಕೂಡ ನಾವು ಆಚರಿಸಬಹುದಾಗಿದೆ, ಯಾವುದೇ ತೊಂದರೆ ಇಲ್ಲ. ಅದೇ ರೀತಿ ಕಲಾ ಆಗಿ ಬಾಕಿಯಾದಂತಹ ಉಪವಾಸ ಸಂದಾಯ ಮಾಡಲು ಕೂಡ ತೊಂದರೆ ಇಲ್ಲ, ನಾವು ಆಚರಿಸಬಹುದು. ಉದಾಹರಣೆಯಾಗಿ ಹೇಳ್ತೇನೆ, ಕಳೆದ ರಂಜಾನ್ನಲ್ಲಿ ಕೆಲವೊಂದು ಉಪವಾಸಗಳು ಕಲಾ ಆಗಿತ್ತು, ಬಿಟ್ಟು ಹೋಗಿತ್ತು. ಅದರ ಸಂದಾಯವನ್ನು ಈ ಶಾಬಾನ್ 15ರ ಬಳಿಕವೂ ಕೂಡ ನಾವು ಮಾಡಬಹುದಾಗಿದೆ. ಶಾಬಾನ್ 15ಕ್ಕಿಂತಲೂ ಮುಂಚಿತವಾಗಿ ನಿರಂತರವಾಗಿ ನಾವು ಹಿಡಿದುಕೊಂಡು ಬಂದು 15ರ ಬಳಿಕವೂ ಕೂಡ ಅದನ್ನು ನಾವು ಕಂಟಿನ್ಯೂ ಮಾಡುವುದಾದರೆ ಅದು ಕೂಡ ಹರಾಮಿಲ್ಲ. ಉದಾಹರಣೆಗೆ ಹೇಳುವುದಾದರೆ, ಶಾಬಾನ್ 13ಕ್ಕೆ ನಾನು ಉಪವಾಸವನ್ನು ಪ್ರಾರಂಭಿಸಿದೆ. 13, 14, 15, ನಂತರ 16, 17, 18 ಹೀಗೆ ಕಂಟಿನ್ಯೂ ಆಗಿ ಉಪವಾಸ ಆಚರಿಸಿಕೊಂಡು ಹೋಗುವುದು ಹರಾಮಿಲ್ಲ. ಹೊರತಾಗಿ 15 ದಿನಗಳಲ್ಲಿ ನಾವು ಉಪವಾಸವನ್ನು ಆಚರಿಸಿಲ್ಲ, ಬಳಿಕ 16 ಬಿಟ್ಟು 17 ಬಿಟ್ಟು 18ನೇ ದಿನ ಉಪವಾಸ ಆಚರಿಸೋದು, ಅಥವಾ 16 ಬಿಟ್ಟು 17 ದಿನ ಉಪವಾಸ ಆಚರಿಸೋದು, ಹೀಗೆ ಎಡೆಯಲ್ಲಿ ಬಿಡುವು ಬಂದರೆ ಉಪವಾಸ ಆಚರಿಸುವುದು ಸಿಂಧುವಾಗುವುದಿಲ್ಲ, ಹರಾಮ್ ಆಗ್ತದೆ. ಈ ಹೇಳಲ್ಪಟ್ಟಂತಹ 4 ವಿಷಯಕ್ಕೆ ಹೊರತಾಗಿ ಯಾರಾದರೂ ಒಬ್ಬ ಶಾಬಾನ್ 15ರ ಬಳಿಕ ಉಪವಾಸ ಆಚರಿಸುವುದಾದರೆ ಆ ಎಲ್ಲ ಉಪವಾಸಗಳು ಕೂಡ ಹರಾಮ್ ಆದಂತಹ ಉಪವಾಸವಾಗಿ, ಸಿಂಧುವಾಗದ ಉಪವಾಸವಾಗಿ ಪರಿಣಮಿಸುತ್ತದೆ. ಆದ್ದರಿಂದ ನಾವು ಜಾಗೃತಿ ಆಗಿರಬೇಕು. ಈ ದಿನಗಳಲ್ಲಿ ನಾವು ಉಪವಾಸವನ್ನು ಆಚರಿಸಬಾರದು. ಇನ್ನು ಬೇರೆ ಯಾವೆಲ್ಲ ಉಪವಾಸಗಳು ಆಚರಿಸಲು ಹರಾಮ್ ಆಗ್ತದೆ ಅಂತ ನೋಡೋಣ. 2 ಹಬ್ಬದ ದಿನಗಳು ಅಂದರೆ ಈದ್ ಉಲ್ ಫಿತರ್ ಹಾಗೂ ಈದ್ ಉಲ್ ಅಲ್ಹಾ, ಈ 2 ಹಬ್ಬದ ದಿನಗಳಂದು ಉಪವಾಸ ಆಚರಿಸುವುದು ಹರಾಮ್ ಆಗಿದೆ. ಅದೇ ರೀತಿ ಅಯ್ಯಾಮು ತಶ್ರೀಕಿನ 3 ದಿನಗಳು. ಯಾವುದಾಗಿದೆ ಅಯ್ಯಾಮು ತಶ್ರೀಕಿನ 3 ದಿನಗಳು? ದುಲ್ಹಿಜ್ಜಾ 11, 12, 13 ಅಂದ್ರೆ ಈದ್ ಉಲ್ ಅಲ್ಹಾ ಕಳೆದಂತಹ 3 ದಿನಗಳು. ಈ 3 ದಿನಗಳಲ್ಲೂ ಕೂಡ ಉಪವಾಸ ಆಚರಿಸುವುದು ಹರಾಮ್ ಆಗಿದೆ. ಒಟ್ಟಾರೆಯಾಗಿ ಇಷ್ಟು ದಿನಗಳ ಉಪವಾಸವು ಹರಾಮ್ ಆಗ್ತದೆ. ಆದ್ದರಿಂದ ಈ ದಿನಗಳಲ್ಲಿ ಉಪವಾಸವನ್ನು ಆಚರಿಸುವುದರಿಂದ ನಾವು ಜಾಗೃತರಾಗಬೇಕು. ನಿಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.